ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಂಸತ್ ಅಧಿವೇಶನ ನಿನ್ನೆ ಅರ್ಥಪೂರ್ಣ ಚರ್ಚೆಯಿಂದ ಗಮನ ಸೆಳೆಯಿತು. ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನಗರಗಳಲ್ಲಿನ ವಾಯು ಮಾಲಿನ್ಯದ ಗಂಭೀರದ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ದೇಶದ ಪ್ರಮುಖ ನಗರಗಳು ವಿಷಗಾಳಿ ಹೊದಿಕೆಯಲ್ಲಿ ವಾಸಿಸುತ್ತಿವೆ. ವಾಯು ಮಾಲಿನ್ಯದ ಬಗ್ಗೆ ಪಕ್ಷಾತೀತ ಚರ್ಚೆಗೆ ರಾಹುಲ್ ಒತ್ತಾಯ. ರಾಷ್ಟ್ರ ರಾಜಧಾನಿ ದೆಹಲಿ ಪದೇ ಪದೇ ವಾಯು ಮಾಲಿನ್ಯದಿಂದ ಸುದ್ದಿಯಾಗುವುದು ಸಹಜ. ಆದ್ರೀಗ ದೆಹಲಿ ಮಾತ್ರವಲ್ಲ, ದೇಶದ ಪ್ರಮುಖ ನಗರಗಳು ವಿಷಗಾಳಿಯಲ್ಲಿ ಬದುಕುತ್ತಿವೆ ಎಂಬ ವಿಚಾರವನ್ನ ರಾಹುಲ್ ಗಾಂಧಿ ಹೊರಗಡವಿದ್ದಾರೆ. ನಿನ್ನೆ ಸಂಸತ್ತಿನಲ್ಲಿ ಈ ವಿಷಯ ಪ್ರಸ್ತಾಪಿಸಿದ ರಾಹುಲ್ ಗಾಂಧಿ ವಾಯು ಮಾಲಿನ್ಯದಿಂದಾಗಿ ಜನರು ಅನುಭವಿಸುತ್ತಿರುವ ಕರಾಳತೆಯನ್ನ ಬಿಚ್ಚಿಟ್ಟರು. Most of our cities, major cities, are living under a blanket of poisonous air. Millions of children are getting lung disease. Their future is being destroyed. People are getting cancer. Older people are struggling to breathe. This is a interesting issue because I'm certain that there will be full agreement between the government and us on this issue. This is not a this is not a ideological issue. This is everybody in this house would agree that air pollution, the damage it is doing to our people, is something that we would like to cooperate on. ಆಡಳಿತ ವಿಪಕ್ಷ ಗುದ್ದಾಟ ಯಾವಾಗಲೂ ಇದ್ದುದೇ. ಈ ಸಮಸ್ಯೆ ಬಗ್ಗೆ ನಾವೆಲ್ಲ ಒಂದಾಗಬೇಕು ಎಂದ ರಾಹುಲ್, ಸದನದಲ್ಲಿ ನೀವು ಏನ್ ಮಾಡಿಲ್ಲ, ನಾವು ಏನ್ ಮಾಡಿಲ್ಲ ಅಂತ ಗುದ್ದಾಡುವ ಬದಲು ವಾಯು ಮಾಲಿನ್ಯದ ವಿಷಯದಲ್ಲಿ ನಮ್ಮ ಜನರ ಭವಿಷ್ಯದ ದೃಷ್ಟಿಯಿಂದ ಒಟ್ಟಾಗಿ ಚರ್ಚಿಸೋಣ. ಹೇಗೆ ಈ ಸಮಸ್ಯೆ ಬಗೆಹರಿಸಬೇಕು ಅನ್ನೋದಕ್ಕೆ ಪರಿಹಾರ ಹುಡುಕೋಣ ಎಂದು ರಾಹುಲ್ ಗಾಂಧಿ ಹೇಳಿದರು. Government opposition fighting all the time. This is one issue where we can show the country that we can also plan and work together to solve something that is critical. ಪ್ರಧಾನಮಂತ್ರಿ ಮುಂದಿನ 5-10 ವರ್ಷಗಳಲ್ಲಿ ಪ್ರತಿ ನಗರಗಳಲ್ಲಿ ವಾಯು ಮಾಲಿನ್ಯ ನಿಯಂತ್ರಣಕ್ಕೆ ವ್ಯವಸ್ಥಿತ ಯೋಜನೆ ರೂಪಿಸಬೇಕು. ಈ ಬಗ್ಗೆ ಒಮ್ಮತದ ಸಮಗ್ರ ಚರ್ಚೆಯಾಗಬೇಕು ಎಂದು ರಾಹುಲ್ ಮನವಿ ಮಾಡಿದರು. Puts in place a plan for each city, methodical, systematic plan on how within the next 5 or 10 years, maybe we cannot resolve the problem, but how we are going to impact the problem and make life for our people easier. Not on us saying what you have not done, and not on you saying what we have not done, but simply saying that what are we going to do for the people in India in the future, what are the action steps that we need to take. ಇನ್ನು ರಾಹುಲ್ ಗಾಂಧಿ ಮಾತಿಗೆ ಉತ್ತರಿಸಿದ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಸರ್ಕಾರ ಈ ವಿಷಯದ ಬಗ್ಗೆ ಚರ್ಚೆ ನಡೆಸಲು ಸಿದ್ಧವಿದೆ. ಲೋಕಸಭೆಯ ವ್ಯವಹಾರ ಸಲಹಾ ಸಮಿತಿ ಇದಕ್ಕಾಗಿ ಸಮಯವನ್ನು ನಿಗದಿಪಡಿಸಬಹುದು ಅಂತ ಹೇಳಿದ್ರು. Government is ready to discuss and also to find out solution, taking along the suggestions from all the members, including the principal opposition party led by Rahul Gandhi ji. ಒಟ್ಟಾರೆ ವಾಯು ಮಾಲಿನ್ಯ ಸಮಸ್ಯೆ ಬಗ್ಗೆ ರಾಹುಲ್ ಗಾಂಧಿ ತುರ್ತಾಗಿ ಪಕ್ಷಾತೀತ ಚರ್ಚೆಗೆ ಆಗ್ರಹಿಸಿದ್ದಾರೆ. ಗಂಭೀರ ಸಮಸ್ಯೆಯಾದ ಇದರ ಬಗ್ಗೆ ಕೇಂದ್ರ ಸರ್ಕಾರ ಶೀಘ್ರ ಯೋಜನೆ ರೂಪಿಸಬೇಕಿದೆ. ಬ್ಯೂರೋ ರಿಪೋರ್ಟ್, TV9.